ಹರಿ ಓಂ ತತ್ಸತ್. ಉತ್ತರ ಪ್ರದೇಶದ ಒಂದು ಚಿಕ್ಕ ನಗರ. ಬಿಸಿ ಉರಿಯುತ್ತಿರುವ ಜೂನ್ ತಿಂಗಳ ಮಧ್ಯಾಹ್ನ. ರಸ್ತೆಗಳು ಧೂಳಿನಿಂದ ತುಂಬಿ ಜನರು ತಮ್ಮ ದಿನನಿತ್ಯದ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದಾರೆ. ತರಕಾರಿ ಮಾರುವವರು ಕೂಗುತ್ತಾ ವ್ಯಾಪಾರ ಮಾಡುತ್ತಿದ್ದಾರೆ. ರಿಕ್ಷಾ ಚಾಲಕರು ನೆರಳಿನಲ್ಲಿ ಸ್ವಲ್ಪ ವಿಶ್ರಾಂತಿ ಪಡೆಯುತ್ತಿದ್ದಾರೆ. ಟೀ ಅಂಗಡಿಯಲ್ಲಿ ಕೆಲವರು ರಾಜಕೀಯ ಚರ್ಚೆಯಲ್ಲಿ ಮುಳುಗಿದ್ದಾರೆ. ಅಷ್ಟರಲ್ಲಿ ಒಂದು ದೊಡ್ಡ ಸೈರನ್ ಶಬ್ದ ಕೇಳಿಸುತ್ತದೆ. ಎಲ್ಲರ ಕಣ್ಣುಗಳು ಒಂದೇ ದಿಕ್ಕಿಗೆ ತಿರುಗುತ್ತವೆ. ಒಂದು ಕಪ್ಪು ಬಣ್ಣದ ಎಸ್ಯುವಿ ಕಾರು, ಅದನ್ನು ಸುತ್ತುವರಿದಿರುವ ಗಾರ್ಡ್ಸ್ ಕಾರುಗಳು, ಮುಂದೆ ಕೆಂಪು ಬೆಳಕಿನ ಸಿಗ್ನಲ್ ಹಾದು ಬರುವುದು ಕಾಣುತ್ತದೆ. ಜನರು ಬದಿಯಲ್ಲಿ ನಿಂತು ಆ ವ್ಯಕ್ತಿ ಏನು ಅಂತ ಊಹಿಸುತ್ತಿದ್ದಾರೆ. ಆ ಸಮಯದಲ್ಲಿ ಟ್ರಾಫಿಕ್ ನಿಯಂತ್ರಿಸುತ್ತಿದ್ದ ಇನ್ಸ್ಪೆಕ್ಟರ್ ತ್ರಿವೇದಿ ತನ್ನ ಗಂಭೀರ ಮುಖದೊಂದಿಗೆ ಸೈರನ್ ಕೇಳಿ ಎಚ್ಚರಗೊಂಡು ಗಮನಿಸುತ್ತಾನೆ. ನಿಯಮ ಪಾಲನೆಗೆ ಕಟ್ಟುನಿಟ್ಟಿನ ವ್ಯಕ್ತಿಯಾಗಿದ್ದ ಅವನು ಆ ಕಾರು ಕೆಂಪು ಸಿಗ್ನಲ್ ಮೀರಿ ಹೋಗುತ್ತಿರುವುದನ್ನ ನೋಡಿ ತಕ್ಷಣ ವಿಸಿಲ್ ಊದುತ್ತಾನೆ. ಕಾರು ನಿಲ್ಲುತ್ತದೆ. 4 ಗಾರ್ಡ್ಸ್ ಇಳಿದು ಬಂದು, ಇದು ಸ್ಟೇಟ್ನ ಕೆಲಸಕ್ಕಾಗಿ ಸಾಗಿದೆ, ನಿಲ್ಲಿಸುವ ಅಗತ್ಯವಿಲ್ಲ ಅಂತ ಹೇಳ್ತಾರೆ. ಆದರೆ ತ್ರಿವೇದಿ ಗಂಭೀರ ಸ್ವರದಲ್ಲಿ, ನಿಯಮಗಳು ಎಲ್ಲರಿಗೂ ಸಮಾನ. ದೊಡ್ಡವರು, ಚಿಕ್ಕವರು, ರಾಜಕಾರಣಿಗಳು, ಪೊಲೀಸರು, ಯಾರೇ ಆಗಿರಲಿ ನಿಯಮ ಉಲ್ಲಂಘನೆ ಮಾಡಿದರೆ ನಿಲ್ಲಬೇಕು ಎಂದು ಉತ್ತರಿಸುತ್ತಾನೆ. ಇದನ್ನು ಕೇಳುತ್ತಿದ್ದಂತೆ ಕಾರಿನ ಗ್ಲಾಸ್ ನಿಧಾನವಾಗಿ ಕೆಳಗಿಳಿಯುತ್ತದೆ. ಒಳಗೆ ಕುಳಿತಿದ್ದವರು ಯೋಗಿ ಆದಿತ್ಯನಾಥ್. ಸಾಧುವಿನ ವಸ್ತ್ರದಲ್ಲಿ, ಗಂಭೀರ ಮುಖದಲ್ಲಿ, ಆಳವಾದ ಕಣ್ಣಿನಿಂದ ತ್ರಿವೇದಿಯನ್ನ ನೇರವಾಗಿ ನೋಡುತ್ತಾರೆ. ಗಾರ್ಡ್ಸ್ ಅವರನ್ನ ತಡೆಯಲು ಯತ್ನಿಸಿದರೂ ಯೋಗಿ ಕೈಯಿಂದ ಸಂಕೇತ ನೀಡಿ ನಿಲ್ಲಿಸುತ್ತಾರೆ. ಬಳಿಕ ಕಾರಿನಿಂದ ಇಳಿದು ನಗುತ್ತಾ ಕೇಳುತ್ತಾರೆ, ನಿಮ್ಮ ಹೆಸರು ತ್ರಿವೇದಿ ತಾನೇ? ಇನ್ಸ್ಪೆಕ್ಟರ್ ಸ್ವಲ್ಪ ಗಾಬರಿಗೊಂಡು, ಹೌದು ಸರ್, ಆದರೆ ನಿಮಗೆ ಹೇಗೆ ಗೊತ್ತು ಎಂದು ಪ್ರಶ್ನಿಸುತ್ತಾನೆ. ಯೋಗಿ ಶಾಂತವಾಗಿ ಉತ್ತರಿಸುತ್ತಾರೆ, ನಿಮ್ಮ ಹೆಂಡತಿ ಮೀನಾಕ್ಷಿ ದೇವಿ ಕೆಜಿಎಂ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅವರ ಆರೋಗ್ಯ ಸ್ಥಿತಿ ಹದಗೆಟ್ಟುತ್ತಿದೆ. ನೀವು ಚಿಂತಿಸುತ್ತಿದ್ದೀರಿ, ಆದರೆ ಇನ್ನೂ ನಿಮ್ಮ ಕರ್ತವ್ಯ ಬಿಡದೆ ಕೆಲಸ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ನಿಮಗೆ ಗೌರವ ಇದೆ. ಇನ್ಸ್ಪೆಕ್ಟರ್ ಕಣ್ಣಲ್ಲಿ ನೀರು ಬರುತ್ತದೆ. ಏನು ಉತ್ತರ ನೀಡಬೇಕೆಂದು ಗೊತ್ತಾಗೋದಿಲ್ಲ. ಆಗ ಯೋಗಿ ಮುಂದುವರಿಸುತ್ತಾರೆ, ನಾನು ಬಯಸಿದರೆ ನಿಮ್ಮ ವಿರುದ್ಧ ಕ್ರಮ ತೆಗೆದುಕೊಳ್ಳಬಹುದಾಗಿತ್ತು. ಆದರೆ ನಿಮ್ಮ ಕಣ್ಣಲ್ಲಿ ನಾನು ಭಯವನ್ನಲ್ಲ, ಕರ್ತವ್ಯ ನಿಷ್ಠೆ ನೋಡ್ತಾ ಇದ್ದೇನೆ. ನಿಮ್ಮ ಹೆಂಡತಿಗೆ ಚಿಕಿತ್ಸೆಗಾಗಿ ನನ್ನ ಟ್ರಸ್ಟ್ ಸಹಾಯ ಮಾಡ್ತಾ ಇದೆ. ದೆಹಲಿಯಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಇದೆ, ಅಲ್ಲಿ ಯಾವುದೇ ವೆಚ್ಚವಿಲ್ಲದೆ ಚಿಕಿತ್ಸೆ ಮಾಡಿಸಬಹುದು. ಆದರೆ ಒಂದು ಷರತ್ತು ಇದೆ, ನೀವು ಪ್ರತಿ ತಿಂಗಳು ಕನಿಷ್ಠ ಒಂದು ಒಳ್ಳೆಯ ಕೆಲಸ ಮಾಡಬೇಕು. ಬಡ ಮಕ್ಕಳಿಗೆ ಪಾಠ ಹೇಳಬಹುದು, ಬಡವರಿಗೆ ಸಹಾಯ ಮಾಡಬಹುದು, ಆದರೆ ಅದು ಮನಸ್ಸಿನಿಂದ ಆಗಿರಬೇಕು. ಆ ರಾತ್ರಿ ತ್ರಿವೇದಿ ಮನೆಯಲ್ಲಿ ಆಲೋಚಿಸುತ್ತಾ ನಿದ್ದೆಗೆ ಜಾರುತ್ತಾನೆ. ತನ್ನ ಹೆಂಡತಿಯ ಸ್ಥಿತಿ, ಹಣಕಾಸಿನ ಸಂಕಷ್ಟ, ಮಕ್ಕಳ ವಿದ್ಯಾಭ್ಯಾಸದ ಖರ್ಚು ಎಲ್ಲವೂ ನೆನಪಾಗುತ್ತೆ. ಆದ್ರೆ ಯೋಗಿಯ ಮಾತು ಅವನ ಮನಸ್ಸನ್ನ ಕದಡಿಸುತ್ತೆ. ಬೆಳಿಗ್ಗೆ ಆತ ಯೋಗಿಯ ಟ್ರಸ್ಟ್ ಅನ್ನ ಸಂಪರ್ಕಿಸಿ ತನ್ನ ಹೆಂಡತಿಯನ್ನ ದೆಹಲಿಗೆ ಕಳಿಸುತ್ತಾನೆ. ಚಿಕಿತ್ಸೆ ಪ್ರಾರಂಭವಾಗುತ್ತದೆ. ನಿಧಾನವಾಗಿ ಅವಳ ಆರೋಗ್ಯ ಸುಧಾರಿಸುತ್ತದೆ. ಇನ್ನೊಂದು ಕಡೆ ತ್ರಿವೇದಿ ತನ್ನ ಮಾತು ಕಾಪಾಡಲು ಪಟ್ಟಣದ ಒಂದು ದೇವಸ್ಥಾನದ ಹಿಂಭಾಗದ ಒಂದು ಚಿಕ್ಕ ಕೊಠಡಿಯನ್ನು ಸ್ವಚ್ಛಗೊಳಿಸಿ ಮಕ್ಕಳಿಗೆ ಪಾಠ ಹೇಳಲು ಪ್ರಾರಂಭಿಸುತ್ತಾನೆ. ಮೊದಲು 3 ಮಕ್ಕಳು ಬರುತ್ತಾರೆ, ನಂತರ 10, ನಂತರ 20. ಆ ಮಕ್ಕಳು ರಿಕ್ಷಾ ಚಾಲಕರ, ಕೂಲಿ ಕಾರ್ಮಿಕರ, ತರಕಾರಿ ಮಾರುವವರ ಮಕ್ಕಳು. ತ್ರಿವೇದಿ ಅವರಿಗೆ ಕೇವಲ ಪಾಠವಲ್ಲ, ಶಿಸ್ತು, ಆತ್ಮಗೌರವ, ಸತ್ಯಪ್ರಿಯತೆ ಇವೆಲ್ಲ ಕಲಿಸುತ್ತಾನೆ. ಮಕ್ಕಳು ಅವನನ್ನ ಗುರೂಜಿ ಅಂತ ಕರೆಯಲು ಪ್ರಾರಂಭ ಮಾಡುತ್ತಾರೆ. ಈ ಸುದ್ದಿ ಮಾಧ್ಯಮದಲ್ಲಿ ಬರುತ್ತದೆ. ಪತ್ರಿಕೆಗಳಲ್ಲಿ ಯೂನಿಫಾರ್ಮ್ ಧರಿಸಿದ ಒಬ್ಬ ಪೊಲೀಸ್ ಅಧಿಕಾರಿಯು ಬಡ ಮಕ್ಕಳಿಗೆ ಶಿಕ್ಷಕನಾದ ಎಂದು ದೊಡ್ಡ ಶೀರ್ಷಿಕೆ ಬರುತ್ತದೆ. ಜನರು ತ್ರಿವೇದಿಯ ಬಗ್ಗೆ ಗೌರವದಿಂದ ಮಾತನಾಡಲು ಪ್ರಾರಂಭಿಸುತ್ತಾರೆ. 3 ತಿಂಗಳೊಳಗೆ ಅವನ ಹೆಂಡತಿ ಆರೋಗ್ಯವಾಗುತ್ತಾಳೆ. ಅವನ ಕರ್ತವ್ಯ ಹಾಗೂ ಕುಟುಂಬ ಎರಡೂ ಸಮತೋಲನ ಪಡೆಯುತ್ತದೆ. ಒಂದು ದಿನ ಮತ್ತೆ ಯೋಗಿಯ ಕಾರು ಆ ಮಾರ್ಗದಲ್ಲಿ ಬರುತ್ತದೆ. ಈ ಬಾರಿ ಕೆಂಪು ಸಿಗ್ನಲ್ ಎದುರಾದಾಗ ಕಾರು ನಿಲ್ಲುತ್ತದೆ. ಗಾರ್ಡ್ಸ್ ನಿಯಮ ಪಾಲಿಸುತ್ತಾರೆ. ಯೋಗಿ ಕಾರಿನಿಂದ ಇಳಿದು ತ್ರಿವೇದಿಯ ಬಳಿ ಬಂದು ಕೇಳುತ್ತಾರೆ, ಹೇಗಿದ್ದೀರಿ? ತ್ರಿವೇದಿ ನಗುತ್ತಾ, ನಾನು ಈಗ ನನ್ನ ಜೀವನದಲ್ಲೂ ಕರ್ತವ್ಯದಲ್ಲೂ ಸಂತೋಷವಾಗಿದ್ದೇನೆ ಸರ್ ಎಂದು
ಉತ್ತರಿಸುತ್ತಾರೆ. ಯೋಗಿ ಚಿರುನಗೆಯಿಂದ ಈ ದೇಶ ನಿಯಮಗಳ ಮೇಲೆ ನಿಂತಿದೆ, ನಿಯಮ ಪಾಲಿಸುವವರೇ ನಿಜವಾದ ದೇಶಭಕ್ತರು ಎಂದು ಹೇಳುತ್ತಾರೆ. ತ್ರಿವೇದಿ ಸಲ್ಯೂಟ್ ಮಾಡುತ್ತಾನೆ. ಇಬ್ಬರ ಕಣ್ಣಲ್ಲೂ ಪರಸ್ಪರ ಗೌರವ ಸ್ಪಷ್ಟವಾಗಿ ತೋರುತ್ತದೆ. ಕಥೆಯ ಅಂತ್ಯದಲ್ಲಿ ಸಂದೇಶ ಏನು ಅಂತಂದ್ರೆ, ಅಧಿಕಾರ, ಹಣ, ಸ್ಥಾನ ಇವೆಲ್ಲ ತಾತ್ಕಾಲಿಕ, ಆದರೆ ನಿಷ್ಠೆ, ಧೈರ್ಯ, ಕರುಣೆ ಇವೇ ನಿಜವಾದ ಶಕ್ತಿ. ಒಬ್ಬ ನಿಜವಾದ ಪೊಲೀಸ್ ಅಧಿಕಾರಿ ಎಂದರೆ ನಿಯಮ ಪಾಲಿಸಲು ಹೆದರುವವನು ಅಲ್ಲ, ಬದಲಿಗೆ ಅದನ್ನು ಎಲ್ಲರಿಗೂ ಕಲಿಸುವವನು. ಸಮಾಜ ಬದಲಾವಣೆ ದೊಡ್ಡ ದೊಡ್ಡ ಭಾಷಣಗಳಿಂದ ಆಗುವುದಿಲ್ಲ, ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಕೆಲಸಗಳಿಂದ, ಒಳ್ಳೆಯ ಕೆಲಸಗಳಿಂದ ಆಗುತ್ತದೆ. ನಿಮಗೆ ಏನಿಸ್ತು ಈ ವಿಡಿಯೋ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಯೋಗಿ ಅವರ ಅಭಿಮಾನಿಯಾಗಿದೆ, ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇಂತಹ ಅತ್ಯುತ್ತಮ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಶ್ರೀ ಕಾಳಿಕಾ ದುರ್ಗಾ ಜ್ಯೋತಿಷ್ಯ ಪೀಠಂ, ಪ್ರಧಾನ ತಾಂತ್ರಿಕ್ ಮಂಜುನಾಥ್ ಭಟ್. ನಿಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ವಿಚಾರ, ಇಷ್ಟಪಟ್ಟವರು ನಿಮ್ಮಂತಾಗಲು, ಸ್ತ್ರೀ ಪುರುಷ ವಶೀಕರಣ, ಪುರುಷ ವಶೀಕರಣ, ಮಾಟ ಮಂತ್ರ, ವಾಮಾಚಾರ,